ओम शांति। बाप दादा याद है? मीठे बच्चे, तुम विकारों का दान दे दो तो राहु का ग्रहण उतर जाएगा। दे दान तो छोटे ग्रहण। ಪಾಪ ತಿಳಿಸಿಕೊಡ್ತಿದ್ದಾರೆ, ಮಧುರ ಮಕ್ಕಳೇ, ವಿಕಾರಗಳ ದಾನವನ್ನ ಕೊಟ್ಟುಬಿಡಿ, ಆಗ ರಾಹುವಿನ ಗ್ರಹಣ ಬಿಟ್ಟು ಹೋಗ್ತದೆ. ಹೇಳ್ತಾರೆ ತಾನೆ, ದಾನ ಕೊಟ್ರೆ ಗ್ರಹಣ ಬಿಟ್ಟು ಹೋಗ್ತದೆ. ಗ್ರಹಣ ಹಿಡಿದಾಗ ದಾನ ಮಾಡಿಸ್ತಾರಲ್ಲ, ಹೌದಲ್ವಾ? ಏನ್ ದಾನ ಮಾಡಿಸ್ತಾರೆ ಹೇಳು? ಬೆಲ್ಲ, प्रश्न, वृक्षपति बाप अपने भारतवासी बच्चों पर बृहस्पति की दशा बिठाने के लिए कौन सी स्मृति दिलाते हैं? वृक्षपति ತಂದೆ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನ ಹರಡಿಸೋದಕ್ಕೋಸ್ಕರ ಯಾವ ಸ್ಮೃತಿಯನ್ನ ಕೊಡ್ತಾ ಇದ್ದಾರೆ? ಮುಂದೆ ಬನ್ನಿ ಕೃಷ್ಣಣ್ಣ, ಮುಂದೆ ಬನ್ನಿ. ಅದೆಂತ ಹಿಂದೆ ತಳ್ಕೊಂತ ಗೋಡೆ ದಾಟಿ ಆಚೆ ಹೋಗ್ತೀರ ಅಂತ ಯಾವ ಸ್ಮೃತಿ ತಂದ್ಕೊಡ್ತಿದ್ದಾರೆ ಬಾಬಾ? ಬೃಹಸ್ಪತಿ ದಶೆಯನ್ನ ಕೊಡೋದಕ್ಕೋಸ್ಕರ ಮಕ್ಕಳಿಗೆ ಯಾವ ಸ್ಮೃತಿ ಕೊಡ್ತಿದ್ದಾರೆ? ಉತ್ತರ, हे भारतवासी बच्चों, तुम्हारा आदि सनातन देवी देवता धर्म अति श्रेष्ठ था. हे भारतवासी मಕ್ಕಳೇ, ನಿಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಅತಿ ಶ್ರೇಷ್ಠವಾಗಿತ್ತು. तुम सर्वगुण संपन्न 16 ಕಲಾ ಸಂಪೂರ್ಣ थे. ಆಗ ತಾವು ಸರ್ವಗುಣ ಸಂಪನ್ನರಾಗಿದ್ರಿ, 16 ಕಲಾ ಸಂಪೂರ್ಣರಾಗಿದ್ರಿ. तुम मुझ सागर के बच्चे काम चिता पर बैठ काले हो गए हो, ग्रहण लग गया है. ಆದ್ರೆ ಕಾಮಚಿತೆಯ ಮೇಲೆ ಕುತ್ಕೊಂಡು ಕಪ್ಪಾಗ್ಬಿಟ್ರಿ, ಗ್ರಹಣ ಹಿಡಿದ್ಬಿಡ್ತು. अब मैं तुम्हें फिर से गोरा बनाने आया हूँ. ಈಗ ಮತ್ತೆ ನಾನು ನಿಮ್ಮನ್ನ ಸುಂದರ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. यह स्मृति आने से वृक्षपति की दशा बैठ जाती है. ನಾನೇ ಶ್ರೇಷ್ಠ ಆದಿ ಸನಾತನ ದೇವಿ ದೇವದ ಧರ್ಮದವನಾಗಿದ್ದೆ, 16 ಕಲಾ ಸಂಪೂರ್ಣ, ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಎಲ್ಲ ಆಗಿ ಇದ್ದೆ ನಾನಾತ್ಮ. ಮತ್ತೆ ಏನಾಗ್ಬಿಟ್ಟೆ? ಕಾಮಚತೆಯ ಮೇಲೆ ಕುತ್ಕೊಂಡು ಕಪ್ಪಾಗ್ಬಿಟ್ಟೆ. ಈಗ ಮತ್ತೆ ಬಾಬಾ ಬಂದು ನಮ್ಮನ್ನ ಶ್ರೇಷ್ಠ ಮಾಡ್ತಾ ಇದ್ದಾರೆ. ಜ್ಞಾನಚಿತೆಯ ಮೇಲೆ ಜ್ಞಾನದ ಅಗ್ನಿಯಲ್ಲಿ ಕೂರಿಸಿ ಈಗ ನಮ್ಮನ್ನ ಮತ್ತೆ ಪವಿತ್ರ ಮಾಡ್ತಾ ಇದ್ದಾರೆ. ಈ ಸ್ಮೃತಿ ಬಂದ್ಬಿಡ್ತು ಅಂತಂದ್ರೆ ಬೃಹಸ್ಪತಿ ದಶೆ ಸಿಕ್ಬಿಡ್ತದೆ, ಗುರುದಶೆ ಬಂದ್ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಬೃಹಸ್ಪತಿ ದಶೆ ಅಂದ್ರೆ ಗುರುದಶೆ. ದಶೆಗಳೆಲ್ಲ ಗೊತ್ತಿದೆ ತಾನೆ? ಯಾವ ದಶೆ ಬಹಳ ಖುಷಿ ಆಗ್ತದೆ ಬಂದ್ರೆ? ದಶೆ ದಶೆ ಶುಕ್ರ ದಶೆ ಬಂದ್ರು ಖುಷಿ ಆಗ್ಬಿಡ್ತದೆ, ಗುರುದಶೆ ಬಂದ್ರು ಖುಷಿ ಆಗ್ಬಿಡ್ತದೆ, ಹೌದಲ್ವಾ? ಗುರುಬಲ ಶುಕ್ರ ದಶೆ ಬಂದ್ರೆ, ಗುರುಬಲ ಬಂದಾಗಲೂ ಬಹಳ ಅಭಿವೃದ್ಧಿ, ಖುಷಿ ಪಡ್ತಾರೆ. ಶುಕ್ರ ದಶೆ ಬಂದಾಗಂತೂ ಸಂಪತ್ತೇ ಸಂಪತ್ತು. ರಾಹು ದಶೆ ಶನಿ ದಶೆ ಅಂದ ತಕ್ಷಣ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ವಾ? ಆದ್ರೆ ಎಲ್ಲಾ ದೇಶಗಳನ್ನು ಪಾಸ್ ಮಾಡ್ಲೇಬೇಕಲ್ಲ. ಹೇಗ್ ನಾವು ಅತಿ ಸತೋ ಪ್ರಧಾನ ಇದ್ದಂತವರು ಮತ್ತೆ ಸತೋ ರಜೋ ತಮೋ ಎಲ್ಲಾ ಬಂದೀಗ ತಮೋ ಪ್ರಧಾನದಲ್ಲಿ ಬಂದ್ ಕೂತ್ಕೊಂಡಿದ್ದೇವೆ, ಎಲ್ಲಾ ಅವಸ್ಥೆಗಳನ್ನು ಪಾಸ್ ಮಾಡ್ಲೇಬೇಕಲ್ಲ, ಹೌದಲ್ವಾ? ಅಲ್ಲಿಗೂ ಕೂಡ ಎಲ್ಲಾ ದೇಶಗಳನ್ನು ಪಾಸ್ ಮಾಡ್ತಾರೆ
ಅಲ್ವಾ? ಎಲ್ಲ 120 ವರ್ಷ ಮನುಷ್ಯನಿಗೆ ಆಯುಷ್ಯ 120 ವರ್ಷ ಅಂತ ಅಂದಾಜಲ್ಲಿ ಬಂದಿದ್ದಾರೆ. ಆ 120 ವರ್ಷವನ್ನ 9 ಗ್ರಹಗಳಿಗೆ ಹಂಚಿಬಿಡ್ತಾರೆ. ಸಮನಾಗಿ ಹಂಚಿಲ್ಲ, ಹೆಚ್ಚು ಕಡಿಮೆ ಇದೆ. 120 ವರ್ಷವನ್ನ 9 ಗ್ರಹಗಳಿಗೆ ಹಂಚಿಬಿಟ್ಟಿದ್ದಾರೆ ಅಲ್ವಾ? ಕೇತು ದಶೆಗೆ ಒಂದು 7 ವರ್ಷ, ಆಮೇಲೆ ಶುಕ್ರ ದಶೆಗೆ ಒಂದು 20 ವರ್ಷ. ಹಾ, ಫಸ್ಟ್ ಕೇತು ದಶೆ 7 ವರ್ಷ, ಶುಕ್ರ ದಶೆ 20 ವರ್ಷ, ಸೂರ್ಯ ದಶೆ 6 ವರ್ಷ, ಚಂದ್ರ ದಶೆ 10 ವರ್ಷ, ಮಂಗಳ ದಶೆ 7 ವರ್ಷ, ಅದೇ ಕುಜ ದಶೆ 7 ವರ್ಷ, ರಾಹು ದಶೆ 18 ವರ್ಷ, ಗುರು ದಶೆ 16 ವರ್ಷ, ಶನಿ ದಶೆ 19 ವರ್ಷ, ಕೊನೆಯದು ಬುಧ ದಶೆ 17 ವರ್ಷ. ಅಲ್ಲಿಗೆ 120 ವರ್ಷ ಕಂಪ್ಲೀಟ್. ಅದೇ ಬೃಹಸ್ಪತಿ ದಶೆ ಅಂದ್ರೇನೆ ಗುರುದಶೆ. ಹಾ, ಬೃಹಸ್ಪತಿ ದಶೆ ಅಂದ್ರೆ ಗುರುದಶೆ 16 ವರ್ಷ. ಹೌದಲ್ವಾ? ಬಾಬಾ ತಿಳಿಸಿಕೊಟ್ಟಿದ್ದಾರೆ. ಆ ಮಳೆ ಬರ್ತಾ ಇದೆ, ಕೇಳಿಸಲ್ಲ? ಹಾ, ರಾಹು ಬೃಹಸ್ಪತಿ ರಾಹು ಬೃಹಸ್ಪತಿ ದಶೆ ಅಂತ ಇರೋದ್ರಿಂದ ಅದು ಬೃಹಸ್ಪತಿ ದಶೆಯಲ್ಲಿ ರಾಹು ಭುಕ್ತಿ ಇರಬಹುದು, ಅಥವಾ ರಾಹು ದಶೆಯಲ್ಲಿ ಬೃಹಸ್ಪತಿ ಭುಕ್ತಿ ಇರಬಹುದು. ದಶೆ ಬೇರೆ, ಭುಕ್ತಿ ಇರ್ತದೆ. ಅದರಲ್ಲಿ ಮಹಾದಶೆ ಬೇರೆ, ಅಂತರ್ದಶೆ, ಸೂಕ್ಷ್ಮ ದಶೆ ಇದೆಲ್ಲ ಇರ್ತದೆ. ಚಾಪ್ಟರ್ ಬೇರೆ. ಬೃಹಸ್ಪತಿ ದಶೆ ಅದು ಸುಮ್ಮನೆ ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮ್ಗೆ ಸಿಗುವಂತ ಫಲಗಳು, ಗೊತ್ತಾಯ್ತಾ? ಬರೇ ಗುರು ದಶೆಯಲ್ಲಿ ಒಳ್ಳೆದೇ ಆಗ್ಬೇಕು ಅಂತ ಇಲ್ಲ, ಶನಿ ದಶೆಯಲ್ಲಿ ಕೆಟ್ಟದ್ದೇ ಆಗ್ಬೇಕು ಅಂತ ಇಲ್ಲ, ರಾಹು ದಶೆಯಲ್ಲಿ ಕೆಟ್ಟದ್ದೇ ಆಗ್ಬೇಕಂತ ಇಲ್ಲ. ನಮ್ಮ ಕರ್ಮ ಶ್ರೇಷ್ಠ ಇದ್ರೆ ಶನಿ ದಶೆಯಲ್ಲೂ ಒಳ್ಳೇದಾಗ್ತದೆ, ರಾಹು ದಶೆಯಲ್ಲೂ ಒಳ್ಳೇದಾಗ್ತದೆ. ಮೊದಲು ಕರ್ಮ ಸರಿ ಇಲ್ಲ ಅಂತಂದ್ರೆ ಗುರು ದಶೆಯಲ್ಲೂ ಕೆಟ್ಟದಾಗ್ಬೋದು, ಶುಕ್ರ ದಶೆಯಲ್ಲೂ. ಆಕ್ಚುಲಿ ಶುಕ್ರ ದಶೆ ಅಂತಾರೆ ಸಂಪತ್ತು ಉಕ್ಕು ಬರೋದು, ಆವಾಗ ದರಿದ್ರತನ ಬರುದು ಇರ್ತದೆ. ಕರ್ಮದ ಅನುಸಾರ, ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಸಿಗುವಂಥದ್ದು. ಈಗ ಓಂ ನಮಃ ಶಿವಾಯ, ಓಂ ಶಾಂತಿ. ಕಿಸ್ತಿ ಮಹಿಮಾ ಸುನಿ. ಓಂ ನಮಃ ಶಿವಾಯ ಅನ್ನುವಂಥದ್ದು ಯಾರ ಮಹಿಮೆ? ಗೀತಕ ಯಾರ ಮಹಿಮೆ? ಓಂ ನಮಃ ಶಿವಾಯ ಅನ್ನೋದು ಯಾರ ಮಹಿಮೆ? ಹಾ, ಇಸ್ಕಿ ಮಹಿಮಾ ಸ್ವನಿ ಯಾರ ಮಹಿಮೆ ಕೇಳಿದ್ರಿ? ಶಿವನ ಮಹಿಮೆ ತಾನೆ. ಬೇಹದ್ಗೆ ಬಾಕಿ, ಬೇಹದ್ದಿನ ತಂದೆಯ ಮಹಿಮೆ. ऊंचते ऊंच बात परम पिता परमात्मा ही है। लौकिक बात के लिए तो सब नहीं कहेंगे। ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಅಂತೇಳಿ ಲೌಕಿಕ ತಂದೆಗೆ ಹೇಳೋದಿಲ್ಲ. ಬಚ್ಚೆ जानते ही सब आत्मा उनका पारलौकिक बाप वह है ऊंचते ऊंच। उनका नाम ही है शिव। बिगर नाम रूप के तो कोई चीज होती नहीं। ಹೆಸರು ರೂಪ ಇಲ್ಲದೆ ಇರುವಂತಹ ವಸ್ತು ಜಗತ್ನಲ್ಲಿ ಯಾವುದೂ ಇಲ್ಲ, ಹೌದಲ್ವಾ? ಒಂದು ವಸ್ತುವಿನ ಹೆಸರಿದೆ ಅಂದ ಮೇಲೆ ಅದು ಇರಲೇಬೇಕು, ಇದು ವೈಜ್ಞಾನಿಕ ಸಿದ್ಧಾಂತ. ಈ ಸಮಯ सबको राहु की दशा लगा हुआ है। ಎಲ್ಲರ ಮೇಲೂ ರಾಹುವಿನ ದಶೆ ಕುತ್ಕೊಂಡ್ಬಿಟ್ಟಿದೆ, ರಾಹುವಿನ ಗ್ರಹಣ ಹಿಡಿದು ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. इसलिए इसको आयरन एज वर्ल्ड कहा जाता है। ಕಬ್ಬಿಣದ ಜಗತ್ತು, ಕಬ್ಬಿಣದ ಯುಗ ಅಂತ ಹೇಳಲಾಗ್ತದೆ. दशा ये भी होती है बृहस्पति की दशा, शुक्र की दशा। अब तुम्हारे ऊपर है बृहस्पति की दशा। ಕಲಿಯುಗದವರ ಮೇಲೆಲ್ಲ ಕುತ್ಕೊಂಡಿರೋದು, ಕಲಿಯುಗದಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಹಿಡಿದಿರೋದು ಯಾವುದು?
ರಾಹು ದಶೆ ಶನಿಶ್ಚರ ದಶೆ ಆದ್ರೆ ಯಾವಾಗ ಬಾಹುರ ಜ್ಞಾನ ಸಿಕ್ತು ಅಲ್ಲಿಗೆ ನಮ್ದೇನಾಗ್ಬಿಡ್ತು ದಶೆ ಚೇಂಜ್ ಆಗ್ಬಿಡ್ತು. ಬೃಹಸ್ಪತಿ ದಶೆ ಗುರುದಶೆ ಎಲ್ಲರಿಗೂ ಗುರುದಶೆ ಹೌದಲ್ವಾ? ಸಂಗಮ ಯುಗದಲ್ಲಿ ಕೆಟ್ಟದನ್ನೋದು ಇರೋದೇ ಇಲ್ಲ. ಏನಾಗ್ತದೋ ಅದು ಒಳ್ಳೇದಕ್ಕೆ. ಜಿಸ್ಕಿ ಮಹಿಮಾ ಸುನಿ ऊंचते ऊंच भगवान शिव बाबा, उनका असल नाम है शिव। बाकी किस्म किस्म के अनेक नाम रख दिए हैं, असल नाम है शिव बाबा। आप समझाते ही मैं बीज रूप हूँ, चैतन्य हूँ, सच्चित कहते हैं, फिर कहते हैं वह सुख सुख का सागर, आनंद ಶಾಂತಿ ಕಾ ಸಾಗರ್ ಶಿವಬಾ, ಸುಖದ ಸಾಗರ, ಆನಂದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. महिमा सारी उस एक को ही है। भारतवासी महिमा गाते ही परंतु समझते कुछ भी नहीं, एकदम पत्थर बुद्धि हो गए हैं। पत्थर बुद्धि किसने बनाया? ಯಾರು ಮಾಡಿದ್ರು ಕಲ್ ಬುದ್ಧಿಯವರನ್ನಾಗಿ? ನಾವೇ ಮಾಡಿದ್ವಿ, ನಾವೇ ಆಗಿದ್ದು ತಾನೆ. ಯಾರು ಮಾಡಿದ್ರು? ರಾವಣ. ಪಂಚವಿಕಾರ ರೂಪಿ ರಾವಣ. ರಾವಣ ಅಂದ್ರೆ ಏನು ವ್ಯಕ್ತಿ ಇಲ್ಲ, ಪಂಚವಿಕಾರಗಳಿಗೆ ನಾವೇ ಸಿಕ್ಕಾಕೊಂಡು ಪತ್ಥರ್ ಬುದ್ಧಿ ಕಲ್ಲು ಬುದ್ಧಿಯವರಾದ್ವಿ. ಕಲ್ಲನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಯಾವಾಗ ನಮ್ ಬುದ್ಧಿ ಕಲ್ಲಾಯ್ತು, ಚಿತ್ರಗಳು ಎಲ್ಲ ಕಲ್ಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಮತ್ತೆ ಕಲ್ಲನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಕಾರಣ ಎಲ್ಲ ನಮ್ಮ ಬುದ್ಧಿ ಕಲ್ಲಾಗಿರೋದು. बाबा ತಿಳಿಸಿಕೊಟ್ಟಿದ್ದಾರೆ, आज से 5000 वर्ष पहले यह भारत पारस्परिक था। 5000 ವರ್ಷದ ಮೊದಲು ಭಾರತ ಪಾರಸ್ಪರಿಯಾಗಿತ್ತು. जिसमें देवी देवता रहते, भारत की अविनाशी खंड गाया हुआ है। भारत में ही पारस बुद्धि देवता थे। ಈ ಸಮಯ ಪತ್ಥರ ಬುದ್ಧಿ ಪತಿತ ರಹಿತೇರಿ. ಸತ್ಯಯುಗದಲ್ಲಿ ಎಲ್ಲ ಪಾರಸ ಬುದ್ಧಿಯವರು, ಎಲ್ಲರ ಬುದ್ಧಿನೂ ವಜ್ರ ಸಮಾನವಾಗಿರ್ತದೆ, ಪವಿತ್ರವಾಗಿರ್ತದೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿ ಪತ್ಥರ ಬುದ್ಧಿ ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದೇವೆ. ಪತಿತ ಕೈಸೆ ಬಂತೆ ಹಿ ಯಹ ಭಿ ಬಾಪ್ ನೆ ಸಮಜಾಯಾ ಹೇ. ಹೇಗೆ ನಾವು ಪತಿತ ಆಗ್ಬಿಟ್ಟೆವು ಇದನ್ನು ಕೂಡ ಬಾಬಾ ತಿಳಿಸಿಕೊಟ್ಟಿದ್ದಾರೆ. द्वापर से जब काम चिता पर बैठते ही तो काले बन जाते ही, काम अग्नि में सब भस्म हो गई। उसमें भी खास भारत की बात है। भारत में पारस बुद्धि देवताओं का राज्य था। उनको विश्वपुरी रामराज्य भी कहा जाता था। यह बाप आकर बताते ही, मीठी मीठी लाडले बच्चों, जब तुम सतयुग में थे सर्वगुण संपन्न थे। ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವ್ ಯಾವಾಗ ಸತ್ಯಯುಗದಲ್ಲಿ ಇದ್ರಿ ಆಗ ಸರ್ವಗುಣ ಸಂಪನ್ನರಾಗಿದ್ರಿ. ಯಹ ತುಮ್ಹಾರಿ ಮಹಿಮಾ ಹೈ. ನಾವು ಮಕ್ಕಳ ಮಹಿಮೆ ಯಾವುದು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಅಹಿಂಸಾ ಪರಮೋ ಧರ್ಮಿಗಳು. ಬಾಬಾ ಹೇಳ್ತಿದ್ದಾರೆ ಮಹಾವಿಕಾರ ಹೋತೆ ನಹಿ, ದ್ವಾಪರ ಸೆ ರಾವಣ 5 ವಿಕಾರೋं का राज्य ಶುರು हुआ है। ದ್ವಾಪರದಿಂದ ರಾವಣನ ರಾಜ್ಯ, ಪಂಚ ವಿಕಾರಗಳ ರಾಜ್ಯ ಪ್ರಾರಂಭ ಆಗ್ತದೆ. तो ರಾಮರಾಜ್ಯ ಬದಲ್ಕರ್ ರಾವಣ ರಾಜ್ಯ ಹೋತಾ है। ಸತ್ಯಯುಗ ತ್ರೇತಾಯುಗದಲ್ಲಿ ರಾಮರಾಜ್ಯವಾಗಿದ್ದದ್ದು ದ್ವಾಪರದಲ್ಲಿ ರಾವಣ ರಾಜ್ಯವಾಗಿ ಬದಲಾಗ್ತದೆ. ಅಭಿ ಗ್ರಹಣ ಲಗಾ ಹುವಾ ಹೈ. ಈ ಸಮಯದಲ್ಲಿ ಎಲ್ಲರ ಮೇಲೆ ಗ್ರಹಣ ಹಿಡಿದ್ಬಿಟ್ಟಿದೆ ಎಲ್ಲರಿಗೂ. ಬಿಲ್ಕುಲ್ ಹಿ ಭಾರತ ಕಾಲ ಹೋ ಗಯಾ ಹೈ. ಬೃಹಸ್ಪತಿ ಕಿ ದಶಾ ಸಬ್ಸೆ ಅಚ್ಚಿ ಹೋತಿ ಹೈ. ಬೃಹಸ್ಪತಿ ದಶೆ, ಗುರು ದಶೆ ಎಲ್ಲದಕ್ಕಿಂತ ಒಳ್ಳೇದು ಅಂತ ಬಾಬಾ ಹೇಳ್ತಾರೆ. ಭಾರತ ಪರ್ ಬೃಹಸ್ಪತಿ ಕಿ ದಶಾ ಸತಯುಗ ಮೇ. ಭಾರತದಲ್ಲಿ ಯಾವಾಗ ಇತ್ತು ಗುರುದಶೆ? सत्ययुगದಲ್ಲಿ. फिर त्रेता में शुक्र की दशा दो, फिर त्रेता में शुक्र की दशा तो 2 कला कम हो गई। ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆ ಗುರು ದಶೆ ಇರ್ತದೆ, ಮತ್ತೆ ತ್ರೇತಾಯುಗದಲ್ಲಿ ಶುಕ್ರ ದಶೆ,
उसको कहा ही जाता है सिल्वर एज, ಬೆಳ್ಳಿ ಯುಗ ಅಂತ ಹೇಳಲಾಗ್ತಿರ್ತಾನೆ त्रेतायुगಕ್ಕೆ। फिर द्वापर कलयुग आया, सीढ़ी उतरते आगे शनिश्चर की दशा हुई। ಈ ಸಮಯ ಸ್ವಲ್ಪ ರಾಹು की दशा है। ಇವತ್ತೆಲ್ಲ ಬರೀ ಬಾಬಾ ಗ್ರಹಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ, ಬಾಬಾ ತಿಳಿಸ್ಕೊಡ್ತಿದ್ದಾರೆ। ಮತ್ತೆ ದ್ವಾಪರ ಯುಗ ಕಲಿಯುಗ ಬಂದ್ಬಿಡ್ತು, ಮೆಟ್ಲು ಇಳಿತಾ ಬಂದ್ಬಿಟ್ಟೆವು, ಎಲ್ಲರ ಮೇಲೂ शनिश्चर दशे राहु दशे कुत्ಕೊಂಡ್ಬಿಡ್ತು। सूर्य को ग्रहण लगता है तो कहते हैं तुझे दान तो छूटे ग्रहण। ಸೂರ್ಯನಿಗೆ ಗ್ರಹಣ ಹಿಡಿದಾಗ ಹೇಳ್ತಾರೆ ತಾನೆ, ದಾನ ಕೊಟ್ರೆ ಗ್ರಹಣ ಬಿಟ್ಟು ಹೋಗ್ತದೆ ಅಂತ ಹೇಳಿ। ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳ್ತಾರಲ್ಲ, ದಾನಂ ದಹತಿ ಪಾಪಂ ಅಂತ ಹೇಳಿ, ದಾನ ಮಾಡಿದ್ರೆ ಪಾಪ ಕಟ್ಟಾಗ್ತದೆ, ದಾನ ಮಾಡಿದ್ರೆ ಗ್ರಹಣ ಬಿಟ್ಟು ಹೋಗ್ತದೆ, ಹೌದಲ್ವಾ ಹೇಳ್ತಾರೆ। ದೇ ದಾಂತೋ ಚೂಟೆ ಗ್ರಹಣ, ಅವ್ರು ಹೇಳ್ತಾರೆ ದಾನಂ ದಹತಿ ಪಾಪಂ ಅಂತ ಹೇಳಿ, ಎಲ್ಲ ಪಾಪವನ್ನೆಲ್ಲ ನಾಶ ಮಾಡುವಷ್ಟು ಶಕ್ತಿ ದಾನಕ್ಕೆ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ। अब रूहानी बाप बच्चों को समझाते हैं, यह है रूहानी ज्ञान, यह कोई शास्त्रों का ज्ञान नहीं है। शास्त्रों के ज्ञान को भक्ति मार्ग कहा जाता है। सतयुग त्रेता में भक्ति होती नहीं, ज्ञान और भक्ति फिर है वैराग्य। ज्ञान भक्ति ಮತ್ತೆ ವೈರಾಗ್ಯ, ಅರ್ಥಾತ್ इस पुरानी दुनिया को छोड़ना होता है। ಈ ಹಳೆಯ ಜಗತ್ತನ್ನ ಬಿಟ್ಟು ಹೋಗ್ಲೇಬೇಕು ತಾನೆ, ಇಲ್ಲ ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ, ಎಲ್ಲ ಮನೆ ಇದೆ ಆರಾಮಿದೆ ಅಂತ ಹೇಳಿ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅಂತ ಇರ್ಲಿಕ್ಕಾಗ್ತದ? ಸೀತಕ ಆಗ್ತದ? ಸೀತಕ ಗೀತಕ ಎಲ್ಲ ಸಂಪತ್ತಿದೆ ನನ್ಗೆ, ನಾನು ಅಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅಂತ ಕುತ್ಕೊಳ್ಳಿಕ್ಕಾಗ್ತದ? ಇಲ್ಲ. ಕಾಲನ್ನು ಬಂದು ಬಾಯೆಂದಾಗ ಹೋಗೋದೆ ಅಲ್ವಾ, ಎಲ್ಲರೂ ಹೋಗ್ಲೇಬೇಕು। ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಹ ಭಾರತ್ ಕಿ ಹಿ ಕಹಾನಿ ಹೈ, ವಿರಾಟ್ ರೂಪ ಬನಾತೆ ಭಿ ಹೈ ಪರಂತು ಪತ್ಥರ್ ಬುದ್ಧಿ ಸಮಜ್ತೆ ನಹಿ। ವಿರಾಟ ರೂಪ ಏನಿದೆ ಅಲ್ಲ, ಎಷ್ಟು ನಾನು ಶ್ರೇಷ್ಠ ಇದ್ದೆ, ಯಾವ ರೀತಿ ನಾವು ಸೃಷ್ಟಿ ಚಕ್ರದಲ್ಲಿ ಯಾವ ರೀತಿ ಇಳಿತಾ ಬರ್ತೇವೆ, ಮತ್ತೆ ಹೇಗೆ ಏರ್ತೇವೆ, ಮತ್ತೆ ಹೇಗೆ ಇಳಿತೇವೆ, ಸೃಷ್ಟಿ ಚಕ್ರದಲ್ಲಿ ಎಷ್ಟು ಕ್ಲಿಯರ್ ಆಗಿದೆ। ಆದ್ರೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಕಲ್ಲು ಬುದ್ಧಿ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ। ಇವತ್ ನೀವು ಎಷ್ಟಾದ್ರೂ ಹೇಳಿ, ನಾಳೆ ಬಂದು ಕೇಳೋದು ಅದೇ ಪ್ರಶ್ನೆನೆ, ಹೌದಲ್ವಾ? ನಾಳೆ ತಿರ್ಗಾ ಹೇಳಿ, ನಾಡಿದ್ದು ಬಂದು ಕೇಳೋದವ್ರು ಅದೇ ಪ್ರಶ್ನೆನೆ, ಅದು ಬದಲಾವಣೆನೇ ಇಲ್ಲ, ಹೌದಲ್ವಾ ಶಾರದಕ್ಕ? ಪ್ರಶ್ನೆ ಬದಲಾಗ್ತದ? ಮತ್ತೆ ಕೇಳೋದು ಅದೇ ಪ್ರಶ್ನೆನೆ, ಇದೆಂತ ಅದು ಎಂತ, ಹೌದಲ್ಲ? ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಪತನ್ ಬುದ್ಧಿ ಕ್ಯೂ ಹೇ ಕ್ಯೋಂಕಿ ಪತಿತ ಹೇ। ಕಲ್ಲು ಬುದ್ಧಿ ಯಾಕಾಯ್ತು? ಯಾಕಂದ್ರೆ ಪತಿತ ಆಗ್ಬಿಟ್ಟಿದೀವಿ। ಬಾಬಾ ಹೇಳ್ತಿದ್ದಾರೆ, ಭಾರತವಾಸಿ ही पारस बुद्धि थे, ಸಂಪೂರ್ಣ ನಿರ್ವಿಕಾರಿ थे। ಯಾವಾಗ ಭಾರತವಾಸಿ ಮಕ್ಕಳು ಪಾರಸ ಬುದ್ಧಿಯವರಾಗಿದ್ದೇವೆ, ಆಗ ಸಂಪೂರ್ಣ ನಿರ್ವಿಕಾರಿಗಳು। आज से 5000 वर्ष पहले भारत स्वर्ग था और कोई खंड नहीं था, यह बाप समझाते। यह राजयोग कौन सिखाते हैं? ಶಿವಾಚಾರ್ಯ। ಈ ರಾಜಯೋಗವನ್ನ ಯಾರು ಕಲಿಸ್ಕೊಡ್ತಿದ್ದಾರೆ ನಮ್ಗೆ ನಳಿನಕ್ಕ? ಯಾರು? ಶಿವಾಚಾರ್ಯ। ಶಿವಬನಿಗೆ ಇವತ್ತು ಹೊಸ ಹೆಸರು, ಶಿವಾಚಾರ್ಯ। यह है ज्ञान का सागर, कोई मनुष्य को ज्ञान का नहीं सागर सर्व का पतित पावन नहीं कह सकते हैं। सर्व का लिबरेटर एक ही बाप है। बाप खुद ही आते हैं दुख में रावण से लिबरेट करने, फिर गाइड बन ले जाते हैं। उनको रूहानी पंडा कहा जाता है। बाप कहते हैं, मैं तुम सर्व आत्माओं का पंडा हूं, सबको वापिस ले जाऊंगा। मेरे जैसा गाइड कोई होता नहीं। ನಿಮ್ಮನ್ನೆಲ್ಲ ವಾಪಸ್ ಮನೆ ಕರ್ಕೊಂಡು ಹೋಗ್ತೀನಿ ನಾನು, ನನ್ನ ಹಾಗೆ ಪಂಡ ಯಾರು ಸಿಗೋದಿಲ್ಲ ನಿಮ್ಗೆ ಅಂತ ಬಾಬಾ ಹೇಳ್ತಿದ್ದಾರೆ।
ಪಂಡ ಅಂದ್ರೆ ಮಾರ್ಗದರ್ಶನ ಮಾಡಿ ಗೈಡ್ ಮಾಡಿ ನಮ್ಮನ್ನ ಜೊತೆ ಕರ್ಕೊಂಡು ಹೋಗುವವರು. कहते भी है गाइड गॉड फादर इज लिबरेटर गाइड ब्लिसफुल सबके ऊपर रहम करते हैं क्योंकि सब सागर के बच्चे काम चिता पर बैठ जल मरेंगे. ಎಲ್ಲ ಮಕ್ಕಳು ಕಾಮಚಿತೆ ಮೇಲೆ ಕೂತ್ಕೊಂಡು ಎಲ್ಲ ಸುಟ್ಟು ಉರಿದೋಗ್ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಈಗ ಮಕ್ಕಳ ಮೇಲೆ ದಯೆ ತೋರಿಸಿ ಕೃಪೆ ಮಾಡಿ ಬಂದಿದ್ದಾರೆ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗೋದಕ್ಕೋಸ್ಕರ. उसकी भी खास भारत की बात है. बाप कहते हैं तुम 16 कला संपूर्ण निर्विकारी थे, अब काम चिता पर बैठ तुम क्या बन गए हो. ಕಾಮಚಿತೆ ಮೇಲೆ ಕುತ್ಕೊಂಡು ಏನಾಗ್ಬಿಟ್ರಿ ನೀವು ಅಂತ ಬಾಬಾ ಕೇಳ್ತಾರೆ. अब फिर बाप आए ही वृक्षपति बाप आकर मनुष्य मात्र पर बृहस्पति की दशा बिठाते ही. ವೃಕ್ಷಪತಿ ತಂದೆ ಈ ಜಗತ್ತಿಗೆ ಬಂದು ನಾವೆಲ್ಲ ಮನುಷ್ಯ ಮಾತ್ರರಿಗೆ ಗುರುದಶೆ ಬೃಹಸ್ಪತಿ ದಶೆಯನ್ನ ಕೊಡ್ತಾ ಇದ್ದಾರೆ. ಖಾಸ್ ಭಾರತ್ ಆಮ್ ವಿಶ್ವ ಪರ್ इस समय राहु की ग्रहण लगा हुआ है. ಇಡೀ ಜಗತ್ತಿಗೆ ಈಗ ರಾಹುವಿನ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ. बाप कहते हैं मैं ही आकर भारत की खास ದುನಿಯಾ ಕೆ ಆಮ್ ಗತಿ ಸದ್ಗತಿ ಕರ್ತಾ ಹೂಂ. ಇಡೀ ಜಗತ್ತಿಗೆ ನಾನು ಗತಿ ಸದ್ಗತಿಯನ್ನ ಕೊಡ್ತೀನಿ ಅಂತ ಬಾಬಾ ಹೇಳ್ತಾರೆ. ತುಮ್ ಯಹಾ ಆಯೇ ಹೋ ಪಾರಸ್ ಬುದ್ಧಿ ಬನನೆ ಮೋಸ್ಟ್ ಬಿಲ್ವೇಡ್ ಬಾಪ್ ಹುआ सब आशिकों का माशुक एक ही है. सब नेशन में लिंग जरूर बनाते हैं क्योंकि सबका बाप है ना. ಎಲ್ಲ ರಾಷ್ಟ್ರಗಳಲ್ಲಿನೂ ಕೂಡ ಲಿಂಗವನ್ನ ಪೂಜೆ ಮಾಡ್ತಾರೆ ತಾನೆ, ಹೌದಲ್ವಾ? ಹಾ, ಲಿಂಗದ ರೂಪದಲ್ಲಿ ಪರಮಾತ್ಮನನ್ನ ಪೂಜೆ ಮಾಡ್ತಾರೆ. ಶಿವ್ ಕೆ ಮಂದಿರ್ ಭಾರತ ಮೇ ಬಹುತ್ ಹೈ जिसको शिवालय कहते ही रहने का स्थान. ಬಾಬಾ ಹೇಳ್ತಿದ್ದಾರೆ ಅತಿ ಹೆಚ್ಚು ಶಿವನ ಮಂದಿರ ಇರೋದು ಭಾರತದಲ್ಲಿ. ಹಾಗಾಗಿ ಭಾರತವನ್ನ ಏನಂತ ಕರೀಲಾಗ್ತದೆ? ಕೃಷ್ಣನ ಏನಂತ ಕರೀಲಾಗ್ತದೆ? ಶಿವಾಲಯ. ಎಲ್ಲಿದ್ರಿ? ಇಲ್ಲೇ ಇದ್ರ? ಶಿವಾಲಯ ಅಂತ ಹೇಳಲಾಗ್ತದೆ. रहने का स्थान सतयुग में ही दैवी देवता धर्म की मनुष्य, परंतु वह धर्म कब था, उनका राज्य कब था, यह पता नहीं है. सतयुग में आयु लंबा लिख दी है. ಸತ್ಯಯುಗದಲ್ಲಿ ಆಯುಷ್ಯವನ್ನ ತುಂಬಾ ಲಕ್ಷಾಂತರ ವರ್ಷ ಅಂತ ಬರೆದ್ಬಿಟ್ಟಿದ್ದಾರೆ ತಾನೆ. ಬಾಪ್ ಬೈಟ್ ಸಮझाते ही तुम्हारे ऊपर अब बृहस्पति की दशा बैठ रही है. ಈಗ ನಿಮ್ ಮೇಲೆ ಗುರುದಶೆ ಇದೆ, ಕುತ್ಕೊಂಡಿದೆ. ಬಾಬಾ ಹೇಳ್ತಿದ್ದಾರೆ 21 ಜನ್ಮೋಂ ಕೆ ಲಿಯೆ. ಎಷ್ಟು ಸಮಯಕ್ಕೋಸ್ಕರ ಗುರುದಶೆ ಬಂದಿದೆ ಈಗ? 16 ವರ್ಷಕ್ಕಲ್ಲ, 21 ಜನ್ಮಕ್ಕೆ. ಈ ಜನ್ಮದಲ್ಲಿ ಬರುವಂತ ದಶೆ ಗುರುದಶೆ ಬಂದ್ರೆ 16 ವರ್ಷ, ಹೌದಲ್ವಾ? ಆದ್ರೆ ಬಾಬಾ ಇಲ್ಲಿ ನಮಗೆ ಕೊಡ್ತಾ ಇರುವಂತಹ ಗುರುದಶೆ 21 ಜನ್ಮಕ್ಕೋಸ್ಕರ, 2,500 ವರ್ಷ. वृक्षपति है ज्ञान का सागर पतित पावन जिसको सब पुकारते हैं. तुम मात पिता हम बालक तेरे, सब उनकी महिमा करते हैं. बरोबर सतयुग त्रेता में सुख दनेरे थे, जबकि बाप हेविनली गॉड फादर स्वर्ग का रचयिता है, तो जरूर हम भी स्वर्ग में होने चाहिए. बाप समझाते ही तुम सब स्वर्गवासी थे, अब नरकवासी बने हो. भारत का ही आदि सनातन देवी देवता धर्म है, जैसे क्रिश्चियन धर्म के ही वह क्रिश्चियन धर्म के ही चले आते हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಹೇಗೆ ಕ್ರಿಶ್ಚಿಯನ್ ಧರ್ಮದವರು ಅದೇ ಧರ್ಮದಲ್ಲಿ ಹೋಗ್ತಾರೆ, ಅದೇ ರೀತಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳು ಅದೇ ಧರ್ಮದಲ್ಲಿ ಬರ್ತಾರೆ.
बाप कहते हैं तुम देवी देवता धर्म वाले अपने धर्म को क्यों भूल गए हो? ಯಾಕೆ ಮರ್ತು ಬಿಟ್ಟಿದ್ದೀರಿ ನಿಮ್ ಧರ್ಮವನ್ನ ಅಂತ ಬಾಬಾ ಕೇಳ್ತಾರೆ. ಯಾವುದು ನಮ್ ಧರ್ಮ? ಕೃಷ್ಣನ ಯಾವುದು ಧರ್ಮ? आदि सनातन देवी देवता धर्म। जबकि तुम देवी देवता धर्म के थे, बाप स्मृति दिलाते हैं तुम्हारा सबसे श्रेष्ठ धर्म कर्म था। ಬಾಬಾ ಈಗ ಮತ್ತೆ ನಮ್ಗೆ ಆ ಸ್ಮೃತಿಯನ್ನ ತಂದು ಕೊಡ್ತಾ ಇದ್ದಾರೆ. ನಿಮ್ದು ಧರ್ಮ ಶ್ರೇಷ್ಠವಾಗಿತ್ತು, ಕರ್ಮ ಶ್ರೇಷ್ಠವಾಗಿತ್ತು, ಬುದ್ಧಿ ಶ್ರೇಷ್ಠವಾಗಿತ್ತು, ಚಾರಿತ್ರ್ಯ ಶ್ರೇಷ್ಠವಾಗಿತ್ತು. ಎಲ್ಲ ಶ್ರೇಷ್ಠ ಇದ್ದುದನ್ನ ಈಗ ಕನಿಷ್ಠ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಈಗ ಮತ್ತೆ ಶ್ರೇಷ್ಠ ಮಾಡೋದಕ್ಕೋಸ್ಕರ ಬಾಬಾ ಬಂದಿದ್ದಾರೆ. तुम्हारा सबसे श्रेष्ठ धर्म कर्म था, अभी तुम नीचे नीच पापी कंगाल बन गए हो। तुम हो ही देवताओं के पुजारी, फिर अपने को हिंदू क्यों कहलाते हो? ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಪೂಜ್ಯರು, ನೀವು ಹಿಂದೂ ಅಂತ ಯಾಕೆ ಹೇಳ್ಕೊಳ್ತೀರಿ? ಬಾಬಾ ಕೇಳ್ತಿದ್ದಾರೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಭಾರತ ಕಾ ಯಹ ಕ್ಯಾ ಹಾಲ್ ಹೋ ಗಯಾ ಹೈ, ಭಾರತದ ಸ್ಥಿತಿ ನೋಡಿ ಹೇಗಾಗ್ಬಿಟ್ಟಿದೆ ಅವಸ್ಥೆ. जो देवता धर्म के ही वह विकारी बनने के कारण अपने को देवता कहलाते नहीं। बाप कहते हैं अभी इस पतित दुनिया का अंत है, महाभारत लड़ाई की खड़ी है। भगवान वाच हम तुमको सतयुग के लिए राजयोग सिखाता हूं। भगवान तो एक ही है, हम उनके बच्चे सालिग्राम है। बाप कहते हैं तुम जो पूज्य थे वही पुजारी भगत बन गए हो। ನೀವೇ ಶ್ರೇಷ್ಠ ಪೂಜ್ಯರಾಗಿದ್ದವರು, ನೀವೇ ಈಗ ಪೂಜಾರಿ ಭಕ್ತರಾಗ್ಬಿಟ್ಟಿದ್ದೀರಿ. अब फिर ज्ञान लेते हो पूज्य देवता बनने के लिए, ಈಗ ಮತ್ತೆ ಜ್ಞಾನ ತಗೊಂಡಿರುತ್ತೆ ಅದಕ್ಕೋಸ್ಕರ, ಮತ್ತೆ ಪೂಜಾರಿಗಳಿಂದ ಮತ್ತೆ ಪೂಜ್ಯರಾಗೋದಕ್ಕೋಸ್ಕರ. फिर द्वापर से पूज्य सो पुजारी बन जाएंगे, तुम पूरे 84 जन्म लेते हो। जिन्होंने 84 जन्म लिए हैं वही आकर ब्रह्मा कुमार कुमारी बनेंगे। ಯಾರು ಬ್ರಹ್ಮ ಕುಮಾರ ಕುಮಾರಿ ಆಗ್ತಾರೆ? ಯಾರು ಸಂಪೂರ್ಣ 84 ಜನ್ಮವನ್ನ ತೆಗೆದುಕೊಳ್ತಾರೆ. ಮಲ್ಲಿಕಕ್ಕ ಏನ್ ಹೇಳಿದ್ರು ಬಾಬಾ? ಯಾರು ಪೂರ್ಣ 84 ಜನ್ಮ ತೆಗೆದುಕೊಳ್ತಾರೋ ಅವರೇ ಇಲ್ಲಿ ಬಂದು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಆಗ್ತಾರೆ. ब्रह्मा द्वारा आदि सनातन धर्म की स्थापना यह भी गाया हुआ है, प्रजापिता है तो बहुत बच्चे भी होंगे। ಪ್ರಜಾಪಿತ ತಂದೆ ಇದ್ದಾರೆ, ಪ್ರಜೆಗಳ ಪಿತ ಇದ್ದಾರೆ ಅಂದ್ಮೇಲೆ ಮಕ್ಕಳು ಇರ್ಬೇಕಲ್ಲ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, वह तो जरूर यहाँ ही चाहिए, कितने ढेर प्रजा है। इन ब्राह्मणों को ही फिर देवता बनना है। बाप आकर शूद्र से बदल ब्राह्मण धर्म की स्थापना करते हैं। इस संगम युग पर ही आदि सनातन देवी देवता धर्म की स्थापना होती है। यह है कल्याणकारी संगम युग। इस लड़ाई को ही कल्याणकारी कहा जाता है। इस विनाश के बाद ही फिर स्वर्ग के गेट खुलते हैं। ಈ ಲಡಾಯಿ ಏನಾಗ್ತಾ ಇದೆ, ಯುದ್ಧ ಆಗಿರ್ಬೋದು, ಯಾವುದೇ ಲಡಾಯಿ ಆಗಿರ್ಬೋದು, ಇದೆಲ್ಲವೂ ಕೂಡ ಕಲ್ಯಾಣಕಾರಿ ಡ್ರಾಮಾ, ಎಲ್ಲವೂ ಕೂಡ ಕಲ್ಯಾಣಕಾರಿ ಅಂತ ಬಾಬಾ ಹೇಳ್ತಾರೆ. ಹೇಗೆ? ಅದಾದ ಮೇಲೇನೆ, ಹಾಹಾಕಾರದ ನಂತರನೇ ಜಯ ಜಯಕಾರ ಆಗ್ಬೇಕು. ಎಲ್ಲ ಅಲ್ಲೋಲ ಕಲ್ಲೋಲ ಆದ್ಮೇಲೆನೆ ಮತ್ತೆ ಶಾಂತಿ ಆಗೋದು ತಾನೆ. ಬಾಬಾ ಹೇಳ್ತಿದ್ದಾರೆ, ಯಾವಾಗ ಈ ವಿನಾಶ ಆಗ್ತದೆ, ವಿನಾಶದ ನಂತರನೇ ಸ್ವರ್ಗದ ಬಾಗಿಲು ತೆರೆಯಲ್ಪಡ್ತದೆ. ಸತ್ಯಯುಗ ಬರ್ಬೇಕಾದ್ರೆ ಈ ಕಲಿಯುಗದ ನಾಶ ಆಗ್ಬೇಕಲ್ಲ ಅಲ್ವಾ? ಹಾ, ಬಾಬಾ ಹೇಳ್ತಿದ್ದಾರೆ,
तुम यहाँ आए हो स्वर्गवासी बनने ವಾ ವಿಷ್ಣುಪುರಿ ಮೇ ಚಲ್ನೆ. ಇಲ್ಲಿಗ್ ಬಂದಿದ್ದೀರಿ ತಾವು ಯಾತಕ್ಕೋಸ್ಕರ? ಶಾರದಕ್ಕ, ಯಾಕೆ ಬಂದಿದ್ದೀರಿ? ಅಕ್ಕನೊಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ಆ ಅಥವಾ ಯಾರ್ಯಾರು ಬಂದಿದ್ರು ಇಲ್ಲ ನೋಡಿ ಹೋಗುವ ಅಂತ ಬಂದದ? ಯಾಕೆ ಆ ಸ್ವರ್ಗವಾಸಿ ಆಗೋದಕ್ಕೋಸ್ಕರ, ವಿಷ್ಣುಪುರಿಗೆ ಹೋಗೋದಕ್ಕೋಸ್ಕರ. ಹೌದಾನೆ? तुम बच्चों पर अब अविनाशी बृहस्पति की दशा है. 16 कला संपूर्ण कहा जाता है. फिर 2 कला कम होती है तो शुक्र की दशा कहा जाता है. ಬಾಬಾ ಹೇಳ್ತಿದ್ದಾರೆ, ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರರಾಗಿರುವ ಕಾರಣ ಅಲ್ಲಿ ಯಾವ ದಶೆ ಇರ್ತದೆ? ಗುರು ದಶೆ ಇರ್ತದೆ. ತ್ರೇತಾಯುಗಕ್ಕೆ ಯಾವಾಗ ಕಾಲಿಡ್ತೇವೆ 2 ಕಲೆ ಕಡಿಮೆ ಆಗ್ತದೆ, ಅಲ್ಲಿ ಶುಕ್ರ ದಶೆ ಇರ್ತದೆ. बाबा ತಿಳಿಸ್ಕೊಟ್ಟಿದ್ದಾರೆ, सतयुग में बृहस्पति की दशा है, फिर त्रेता में शुक्र की दशा, फिर नीचे गिरते आए हो. ಮತ್ತೆ ಕೆಳಗಡೆ ಇಳಿತಾ ಬಂದಿವಿ ತಾನೆ. मंगल की, शनिश्चर की, राहु की दशा भी होती है. ಯಾವಾಗ ದ್ವಾಪರ ಯುಗಕ್ಕೆ ಕಾಲಿಡ್ತೇವೆ ಅಲ್ಲಿಂದ ಮತ್ತೆ ಎಲ್ಲಾ ದಶೆಗಳು ಶುರುವಾಗ್ಬಿಡ್ತದೆ. ಮಂಗಳನ ದಶೆ, ಶನಿಶ್ಚರನ ದಶೆ, ರಾಹುವಿನ ದಶೆ, ಎಲ್ಲಾ ದಶೆಗಳು ಬರ್ತದೆ. ಜನ್ಮ ಜನ್ಮಾಂತರ ಉಲ್ಟಿ ದಶಾಯೇ ಫಿರ್ತಿ ಆಗಿ ಹೇ. ಜನ್ಮ ಜನ್ಮಾಂತರದಿಂದ ನಾವು ಉಲ್ಟಾ ದಶೆಗಳನ್ನ ಪಾಸ್ ಮಾಡ್ತಾ ಬಂದಿದ್ದೇವೆ. अब फिर बाप द्वारा बृहस्पति की दशा बैठी है. यह है बेहद का बाप, ज्ञान का सागर, पतित पावन. वही तुम्हारे बाप बाप भी है, शिक्षक भी है, सदगुरु भी है. बाकी सब है जूते, इसकी सद्गति कर नहीं सकते. ಬಾಬನನ್ನ ಬಿಟ್ರೆ ಬೇರೆ ಯಾರಿಗೂ ಗತಿ ಸದ್ಗತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಸಾಧ್ಯ ಇದೆಯಾ ಗೀತಕ್ಕ? ಇಲ್ಲ. इसको कहा ही जाता है विशेष वर्ड, वह है वॉइसलेस वर्ड. अब विशेष वर्ड में सभी बहुत दुखी है. ಲಡಾಯಿ ಮಾರಾಮಾರಿ ಕ್ಯಾ ಕ್ಯಾ ಹೋ ರಹಾ ಹೇ. ಈ ವಿಕಾರಿ ಜಗತ್ನಲ್ಲಿ ಎಷ್ಟೆಷ್ಟು ಮಾರಾಮಾರಿ ಹಾಹಾಕಾರ ಆಗ್ತದೆ. ಇಸ್ಕೋ ಕಹಾ ಜಾತಾ ಹೇ ಕೋನೆ ಲಾಯಕ್ ಬಿಗರ್ ಕೋಯಿ ಕಸೂರ್ ಕೆ ಕ್ಯಾ ಕ್ಯಾ ಕರ್ತೆ ರಹತೆ. ಹೇಳಲಾಗ್ತದಲ್ಲ, ಸುಮ್ಮನೆ ಅದು ಕಾರಣ ಇಲ್ಲದೇನೆ ರಕ್ತದ ಓಕುಳಿ ಆಟ ಆಡೋದು. ಹೌದಲ್ಲ? ಸುಮ್ನೆ ಹೊಡೆದಾಡೋದು, ಕಾರಣ ಇರೋದಿಲ್ಲ, ಏನೂ ಇರೋದಿಲ್ಲ. बाबा ತಿಳಿಸ್ಕೊಟ್ಟಿದ್ದಾರೆ, यह वही संगम युग का समय है. तुम देवताओं के लिए फिर नई दुनिया चाहिए. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಏನ್ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಾರೆ. ಕೂನೆ ನಾಯಕ ಖೇಲ್ ಅಂದ್ರೆ ಸುಮ್ನೆ ಆಟ. ಅವರಿಗೆ ರಕ್ತದ ಆಟ ಆಡೋದು, ರಕ್ತದ ಓಕುಳಿ ಹೊಡೆದಾಡೋದು, ಬಡ್ದಾಡೋದು, ರಕ್ತ ಚೆಲ್ಲೋದು ಖುಷಿ ಆಗ್ಬಿಡ್ತದ ಅವ್ರಿಗೆ ಅಲ್ವಾ? ಸುಮ್ನೆ ಕಾರಣನೇ ಇರುದಿಲ್ಲ. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು, ಆ ಏರಿಯಾ ಈ ಏರಿಯಾ ಗಲಾಟೆ ಅಂದ್ರು, ಆ ಪಕ್ಷ ಈ ಪಕ್ಷ ಗಲಾಟೆ, ಸುಮ್ನೆ ಹೊಡೆದಾಡೋದು, ಏನು ಕಾರಣನೇ ಇರೋದಿಲ್ಲ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈಗ ತಾವು ಮಕ್ಕಳು ಸಂಗಮ ಯುಗದಲ್ಲಿ ಇದ್ದೀರಿ, ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಿ. ಬಾಬಾ ಹೇಳ್ತಿದ್ದಾರೆ, ತೋ ಅಬ ಬಾಪ್ ಕೇತೆ ಹಿ ಮೀಠೆ ಮೀಠೆ ಬಚ್ಚೋಯ್ ಮನ್ಮನಾ ಭವ. ಈಗ ಮನ್ಮನಾ ಭವ, ನಮ್ಮೆಲ್ಲರ ಮನಸ್ಸನ್ನ ಏನ್ ಮಾಡ್ಬೇಕು? ತಂದೆಯ ನೆನಪಿನಲ್ಲಿ ತೊಡಗಿಸ್ಬೇಕು. ಮನ್ಮನಾ ಭವ, ಮನಸ್ಸನ್ನ, ನಮ್ಮ ಮನಸ್ಸನ್ನ ಭಗವಂತನ ಮನಸ್ಸಿನ ಜೊತೆಗೆ ಕೂಡಿಸ್ಬೇಕು, ಜೋಡಿಸ್ಬೇಕು. ಅಂದ್ರೆ ಪರಮಾತ್ಮನನ್ನ ನೆನಪು ಮಾಡ್ಬೇಕು. ಯಹ ಕೌನ್ಸಿ ಬಾಪ್ನೆ ಕಹಾ. ಯಾವ ತಂದೆ ಹೇಳಿದ್ರು ಇದನ್ನ? ಮನ್ಮನಾ ಭವ ಅಂತ ಹೇಳಿ ಯಾವ ತಂದೆ ಹೇಳಿದ್ರು ಸೀತಕ್ಕ? ಶಿವಾವತಾನೆ. ಮತ್ ಹೇಳಿ.
शिव बाबा ने वह तो है निराकार. ಶಿವ ಬಾಬಾ ನಿರಾಕಾರ ಇದ್ದಾರೆ. ಇವ್ ನಿರಾಕಾರ ತೋ ತುಮ್ ಭಿ ಹೋ, ನೀವು ಆತ್ಮಗಳು ಕೂಡ ನಿರಾಕಾರ. ಬಾಬಾ ಹೇಳ್ತಿದ್ದಾರೆ ಪರಂತು ತುಮ್ ಪುನರ್ಜನ್ಮ ಮೇ ಆತೆ ಹೋ, ಮೈ ನಹೀ ಆತಾ. ಬಾಬಾ ಹೇಳ್ತಿದ್ದಾರೆ ನಾನಂತ ಪುನರ್ಜನ್ಮದಲ್ಲಿ ಬರೋದಿಲ್ಲ, ಆದ್ರೆ ನೀವೆಲ್ಲ ಪುನರ್ಜನ್ಮದಲ್ಲಿ ಬರ್ತೀರಿ. ಆದ್ರೆ ನೋಡೋದಕ್ಕಿಲ್ಲ ನಿರಾಕಾರ ಆತ್ಮ, ನೀವು ನಿರಾಕಾರ ಆತ್ಮ, ನಾನ್ ನಿರಾಕಾರ ಪರಮಾತ್ಮ ಅಂತ ಯಾರು ಹೇಳ್ತಿದ್ದಾರೆ? ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಹೇಳ್ತಿದ್ದಾರೆ. मैं तो आता हूँ इस समय सब पतित है, एक भी पावन नहीं. ಈ ಸಮಯದಲ್ಲಿ ಎಲ್ಲರೂ ಯಾವಾಗ ಪತಿತರಾಗ್ತಾರೆ ಆಗ ನಾನು ಬರ್ತೇನೆ. ಒಬ್ರು ಪಾವನರು ಇರುವುದಿಲ್ಲ, ಆಗ ನಾನು ಬರ್ತೇನೆ ಪಾವನ ಜಗತ್ತಿನ ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತ ಹೇಳ್ಕೊಂಡು ಗೀತೆಯಲ್ಲಿದೆ ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದ್ ಪುನಃ ಈ ಸದ್ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ತಂದೆ ಬಂದಿದ್ದಾರೆ. इस जन्म सब पतित है, एक भी पावन नहीं. पतित पावन ಪತಿತ್ ಬನನಾ ಹೀ ಹೇ. ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲ ಪತಿತರಾಗ್ಬಿಟ್ಟಿದ್ದಾರೆ, ಒಬ್ರು ಪಾವನ ಇಲ್ಲ, ಪತಿತ ಆಗ್ಲೇಬೇಕಲ್ಲ ಅಂತ ಬಾಬಾ ಹೇಳ್ತಾರೆ. ಒಂದ್ ಹೊಸ ಮನೆ ಕಟ್ಟಿದ್ರು ಅದು ಕೂಡ ಹಳೇದಾಗ್ಲೇಬೇಕು ತಾನೆ. ಹಾ, ಯಾವುದೇ ಇರ್ಬೋದು ಅಲ್ವಾ, ಎಲ್ಲವೂ ಕೂಡ ಸತೋ ರಜೋ ತಮೋವಿನಲ್ಲಿ ಬರ್ಲೇಬೇಕು. ಒಂದ್ ಮನುಷ್ಯ ಕೂಡ ಹುಟ್ಟಿದ ತಕ್ಷಣ ಎಷ್ಟು ಸತೋ ಪ್ರಧಾನ, ಮತ್ತೆ ವಯಸ್ಸಾದಂಗೆ ಆದಂಗೆ ಹೆಂಗೆ ಬದಲಾವಣೆಗಳಾಗ್ತಾ ಹೋಗ್ತದೆ. ಅಂದ್ಮೇಲೆ ಸೃಷ್ಟಿನೂ ಕೂಡ ಹಳೆಯದಿಲ್ಲ ಹೊಸದಿದ್ದದ್ದು ಹಳೆಯದಾಗ್ಬೇಕು, ಹಳೆಯದಿದ್ದದ್ದು ಮತ್ತೆ ಹೊಸತಾಗ್ಬೇಕು, ಪಾವನ ಇದ್ದದ್ದು ಮತ್ತೆ ಪತಿತ ಆಗ್ಬೇಕು, ಪತಿತ ಇದ್ದದ್ದು ಮತ್ತೆ ಪಾವನ ಆಗ್ಲೇಬೇಕು. ಸತೋ ರಜೋ ತಮೋಮಿ ಉತರ್ನಾ ಪಡೆ ಇಸ್ ಸಮಯ ಸಾರಾ ಜಾಡ್ ಜಡ್ಜಡೀಭೂತ ಅವಸ್ಥಾ ಕೋ ಪಾಯಾ ಹುವಾ ಹೇ. ಈ ಸಮಯದಲ್ಲಿ ಇಡೀ ವೃಕ್ಷವೇ ಜರ್ಜಡೀಭೂತ ಅವಸ್ಥೆಯನ್ನ ತಲುಪಿ ಬಿಟ್ಟಿದೆ. ದುನಿಯಾ ಬಿಲ್ಕುಲ್ ಪುರಾನಿ ಹೋ ಗಯಿ ಹೈ, अब फिर से उनको नया बनाना पड़े. पतित पावन में देखो, पतित दुनिया में दैवी मनुष्य कितने हैं, पावन दुनिया में तो बहुत थोड़े राज्य करते हैं. ಪಾವನ ಜಗತ್ನಲ್ಲಿ ಎಷ್ಟು ಜನ ಇರ್ತಾರೆ? ಎಷ್ಟು? 9 ಲಕ್ಷ. ತ್ರೇತಾದಲ್ಲಿ ಎಂಡಲ್ಲಿ 33 ಕೋಟಿ. पावन दुनिया में बहुत थोड़े राज्य करते हैं, एक ही धर्म था और कोई धर्म नहीं था. भारत को ही हेवन कहा जाता है, गाया जाता है. गढ़ ही में सूर्य, गढ़ में ही चंद्रमा, सतयुग में 9 लाख होंगे. पीछे फिर वृद्धि होती है. पहले बहुत छोटा फूलों का झाड़ होता है, कांटों का कितना बड़ा ಫಾರೆಸ್ಟ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇಷ್ಟು ಚಿಕ್ಕ ಹೂವಿನ ತೋಟ ಇದ್ದಂಥದ್ದು ಸತ್ಯಯುಗದಲ್ಲಿ, ಚಿಕ್ಕ ಹೂವಿನ ತೋಟ ಇದ್ದಂಥದ್ದು ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಏನಾಗ್ಬಿಟ್ಟಿದೆ, ಅದು ಚೇಂಜ್ ಆಗ್ತಾ 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 ಈಗ ಮುಳ್ಳಿನ ಫಾರೆಸ್ಟ್ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಮುಳ್ಳಿನ ಕಾಡ್ ಆಗ್ಬಿಟ್ಟಿದೆ, ಹೌದಲ್ವಾ? ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ದೆಹಲಿ ಮೇ ಮುಘಲ್ ಗಾರ್ಡನ್ ದೇಖೋ ಕಿತನಾ ಅಚ್ಚಾ ಹೇ. ನೋಡಿದ್ದೀರಾ ದೆಹಲಿಯಲ್ಲಿ ಮುಘಲ್ ಗಾರ್ಡನ್? ಯಾರು ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಬಾಬಾ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಬಾಬಾ ಹೇಳ್ತಾರೆ. ಉಸ್ಸೆ ಬಡಾ ಕೋಯಿ ಗಾರ್ಡನ್ ನಹೀ ಹೇ. ಆ ದೆಹಲಿಯಲ್ಲಿರುವಂತಹ ಮುಘಲ್ ಗಾರ್ಡನ್ ಆ ತರದ್ದು ಬೇರೆ ಎಲ್ಲೂ ಇಲ್ಲ ಅಂತ. ಗಾಯತ್ರಕ್ಕ ನೋಡಿದ್ದೀರಾ? ವಾ, ಒಬ್ಬರನ್ನ ನೋಡಿರೋದಿಲ್ಲಿ ನೀವು, ಶಕುಂತಲಕ್ಕ. ಮತ್ ನೀವೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಲ್ವಾ?
ಸುಮ್ಮನೆ ಜೋಡಿ ಹಕ್ಕಿಗಳ ಹಾಗೆ ಹೋಗಿ ಬಂದಿದ್ದ. ಆ? ಆ? ಎಸ್, ಹೋಗೋಣ. ಫಾರೆಸ್ಟ್ देखो कितना बड़ा होता है. ಈಗ ನೋಡಿ ಕಾಡು, ಮುಳ್ಳಿನ ಕಾಡು ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಸತ್ಯುಗ್ ಗಾರ್ಡನ್ ಕಿ ಬಹುತ್ ಚೋಟಾ है. ಸತ್ಯಯುಗದ ಗಾರ್ಡನ್ ಬಹಳ ಚಿಕ್ಕದು, ಚಿಕ್ಕದಾಗಿ ಚೊಕ್ಕದಾಗಿ ಇತ್ತು. ಯಾವುದು? ಸತ್ಯಯುಗದ ಹೂವಿನ ತೋಟ, ಗಾರ್ಡನ್. फिर वृद्धि को पाते पाते बड़ा होता जाता है. अभी तो कांटों का जंगल हो गया है. रावण के आने से कांटे बन जाते हैं. यह है कांटों का जंगल. आपस में लड़ते हैं तो एक दो को मारते हैं. ಈ ಸಮಯದಲ್ಲಿ ನೋಡಿ ಎಲ್ಲ ಮುಳ್ಳಿನ ಕಾಡಾಗಿ ಅವರವರಲ್ಲೇ ಹೊಡೆದಾಡುದು, ಹೌದಲ್ವಾ? ಕಾರಣನೇ ಇಲ್ಲ, ವಿಷಯವೇ ಇರೋದಿಲ್ಲ, ಕಾರಣನೇ ಇರೋದಿಲ್ಲ. ಪರಸ್ಪರ ತಮ್ಮಲ್ಲೇ ಹೊಡೆದಾಡ್ಕೊಳ್ಳೋದು, ಬಡ್ದಾಡ್ಕೊಳ್ಳೋದು, ಸಾಯಿಸೋದು ಎಲ್ಲ ಮಾಡ್ತಾರೆ ತಾನೆ. ಕಿತ್ತನಾ ಕ್ರೋಧ ಹೇ. ಇದಕ್ಕೆಲ್ಲ ಕಾರಣ ಏನು? ಹೊಡೆದಾಡ್ಕೊಳ್ಳೋದು, ಒಬ್ರನ್ನೊಬ್ರ ಸಾಯಿಸೋದು, ಇದಕ್ಕೆಲ್ಲ ಕಾರಣ ಏನು? ಸಿಟ್ಟು, ಕ್ರೋಧ. ಸಹನೆ ಇರೋದಿಲ್ಲ, ಕ್ರೋಧ. ಕ್ರೋಧ ಜಾಸ್ತಿ ಹೋಗಿದೆ. ಬಂದರ್ ಸೇವಿ ಬದುತರ್ ಕಹಾ ಜಾತಾ ಹೈ. ಮಂಗನಿಗಿಂತನೂ ಬದುತರ್ ಕನಿಷ್ಠ ಆಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಮನುಷ್ಯನ ಬುದ್ಧಿ ಮಂಗನಿಗಿಂತನೂ ಕನಿಷ್ಠ ಆಗೋಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. तो बाप कहते हैं मेरे लाडले बच्चे तुम्हारे ऊपर अभी बृहस्पति की दशा है. ಮತ್ತೆ ಬಾಬಾ ಇಲ್ಲಿಗೆ ಕರ್ಕೊಂಡು ಬಂದ್ರು. ಎಲ್ಲಿಗೆ? ಮಧುರ ಮಧುರ ಮಕ್ಕಳೇ, ನೀವು ಸಿಟ್ಟು ಮಾಡಬೇಡಿ, ವಿಕಾರದಲ್ಲಿ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಮೇಲೆ ಏನಿದೆ? ಬೃಹಸ್ಪತಿ ದಶಾ ಇದೆ, ಗುರುದಶೆ ಇದೆ, ಹೌದಲ್ವಾ? अब वेदांत तो छूटे ग्रहण. संपूर्ण निर्विकारी अब यहाँ बनना है. फिर यह शरीर छोड़ जाकर शिवालय में आ जाएगी. ಈ ಸಂಪೂರ್ಣ ನಿರ್ವಿಕಾರಿಗಳಾಗ್ಬೇಕು. ಈಗ ಮತ್ತೆ ಈ ದೇಹವನ್ನ ಇಲ್ಲೇ ಬಿಟ್ಟು ಎಲ್ಲಿಗೆ ಹೋಗ್ಬೇಕೀಗ? ಶಿವಾಲಯ, ಶಿವಾಲಯಕ್ಕೆ ಹೋಗ್ಬೇಕಾಗಿದೆ. ಪರಮಧಾಮಕ್ಕೆ ಹೋಗಿ ಮತ್ತೆ ಸತ್ಯಯುಗಕ್ಕೆ ಬರೋದು. ಫಸ್ಟ್ ಪರಮಧಾಮಕ್ಕೆ ಹೋಗೋದು, ಪರಮಧಾಮಕ್ಕೆ ಹೋಗಿ ಮತ್ತೆ ಎಲ್ಲಿಗೆ ಬರೋದು? ಸತ್ಯಯುಗ, ಸ್ವರ್ಗಕ್ಕೆ ಬರೋದು. ಶಿವಾಲಯ ಮೇ ಬಹುತ್ ಸುಖ ಹೋತಾ ಹೈ. ಶಿವಾಲಯದಲ್ಲಿ ಬಹಳ ಸುಖ ಇರ್ತದೆ. देवी देवताओं का राज्य है. सतयुग को कहा जाता है शिवालय, कलयुग को कहा जाता है वैश्यालय. ಬಾಬಾ ಹೇಳ್ತಿದ್ದಾರೆ, ಸತ್ಯಯುಗಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ, ಕಲಿಯುಗಕ್ಕೆ ವೇಶ್ಯಾಲಯ ಅಂತ ಹೇಳಲಾಗ್ತದೆ. ಯಹ ವೇಶ್ಯಾಲಯ ರಾವಣನೇ ಸ್ಥಾಪನ ಕಿಯ. ಈ ಸತ್ಯಯುಗ ಶಿವಾಲಯವಾಗಿದ್ದದ್ದನ್ನ ಈ ಕಲಿಯುಗದಲ್ಲಿ ವೇಶ್ಯಾಲಯ ಮಾಡಿದ್ಯಾರು? ರಾವಣ, ಪಂಚವಿಕಾರ ರೂಪಿ ರಾವಣ. अब बाप कहते हैं पतित से पावन बनना है. कैसे बनेंगे? ಬಾಬಾ ಈಗ ಹೇಳ್ತಿದ್ದಾರೆ, ಪತಿತ, ತಾವೆಲ್ಲ ಪತಿತರಾಗ್ಬಿಟ್ಟಿದ್ದೀರಿ ಈ ಕಲಿಯುಗದಲ್ಲಿ. ಈಗ ಮತ್ತೆ ಪಾವನ ಆಗ್ಬೇಕು. ಹೇಗಾಗ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ಹೇಗಾಗೋದು? ಹೇಗ್ ಪಾವನ ಆಗೋದು? ಕೃಷ್ಣಣ್ಣ, ಹೇಗೆ ಪಾವನ ಆಗೋದು? ಯೋಗದಿಂದ, ಜ್ಞಾನ ಯೋಗ. ಕ್ಯಾ ತ್ರಿವೇಣಿನೇ ಬಾಬಾ ಕೇಳ್ತಿದ್ದಾರೆ. ಪಾವನ ಆಗೋದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದನಾ? ಏನ್ ಮಾಡೋದು?
ಬಾಬಾ ನೆನಪು ಮಾಡೋದ್ರಿಂದನೇ ತಾನೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪಾವನ ಆಗೋದಿಲ್ಲ ಪಕ್ಕ. ಗಂಗಾ में स्नान करने से पावन बन जाएंगे ಮತ್ ಕೇಳ್ತಿದ್ದಾರೆ ಬಾಬಾ. ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾವನ ಆಗ್ತೀರಾ? ಆ ಶಾರದಕ್ಕ ದೇಹದ ಕೊಳೆ ಹೋಗ್ಬೋದು, ಮನಸ್ಸಿನ ಕೊಳೆ ಹೋಗ್ಬೇಕಲ್ಲ, ಹೌದಲ್ವಾ? ಯಹ ತೋ ಜನ್ಮ ಜನ್ಮಾಂತರ ಕರ್ತೆ ಆಯೇ ಹೋ. ಜನ್ಮ ಜನ್ಮಾಂತರದಿಂದ ನೀವು ಸ್ನಾನ ಮಾಡ್ತಾನೆ ಬಂದಿದ್ದೀರಿ ಎಲ್ಲಾ ನದಿಯಲ್ಲೂ, ಹೌದಲ್ವಾ? करोड़ों मनुष्य आकर स्नान करते हैं, बहुत नदियां हैं, नाले तालाब आदि है, जहां पानी देखते हैं जाकर ಸ್ನಾನ करते हैं. ಬಾಬಾ ಹೇಳ್ತಿದ್ದಾರೆ, ಚಂದ ನಗಸ್ತಿದ್ದಾರೆ ನೋಡಿ ಬಾಬಾ. ಈಗ ಪಾವನ ಆಗ್ಬೇಕಲ್ಲ ಮಕ್ಕಳೇ, ಹೇಗ್ ಪಾವನ ಆಗ್ತೀರಿ? ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತೀರಾ ಅಥವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀರಾ? ಜನ್ಮ ಜನ್ಮಾಂತರದ್ದೆಲ್ಲ ಮಾಡ್ತಾ ಬಂದಿದ್ದೀರಲ್ಲ ನೀವು, ಜನ್ಮ ಜನ್ಮಾಂತರದಿಂದ ಸ್ನಾನ ಮಾಡ್ತಾ ಬಂದಿದ್ದೀರಲ್ಲ. ಎಷ್ಟೊಂದು ನದಿಗಳಿದೆ, ಕೆರೆ ಇದೆ, ಸರೋವರ ಇದೆ, ಎಲ್ಲ ಇದೆ. ಎಲ್ ನೀರ್ ನೋಡ್ತಾರೆ ಅಲ್ಲೊಂದ್ ಮೊಳಗ ಹಾಕ್ತಾರೆ, ಹೌದಲ್ವಾ? ಹಾ, ಅಲ್ಲೊಂದ್ ಮೊಳಗ ಹಾಕೇ ಬರುದು, ಹೌದಲ್ವಾ? ಬಾಬಾ ಹೇಳ್ತಿದ್ದಾರೆ, ಎಲ್ಲಿ ನೀರ್ ನೋಡ್ತಾರೆ ಅಲ್ಲಿ ಸ್ನಾನ ಮಾಡ್ತಾರೆ. स्नान करते ही जहां पानी देखते हैं वहां जाकर स्नान करते हैं, क्योंकि अपने को पतित समझते हैं. ಯಾಕೆಂದ್ರೆ ಗೊತ್ತಾಗಿದೆ ನಾನೇನಾಗಿದ್ದೀನಿ, ಈಗ ಪತಿತ ಆಗಿದ್ದೇನೆ. ಮತ್ತೆ ಅದನ್ನ ಪಾವನ ಮಾಡ್ಕೊಳ್ಳೋ ವಿಧಾನ ಗೊತ್ತಿಲ್ಲ. ಸ್ನಾನ ಮಾಡೋದ್ರಿಂದ ಪಾವನ ಆಗ್ತದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಈಗ ಬಾಬಾ ಬಂದು ತಿಳಿಸ್ಕೊಟ್ರು, ಅದರಿಂದ ದೇಹದ ಕೊಳೆ ಹೋಗ್ತದೆ, ಮನಸ್ಸಿನ ಕೊಳೆ ಹೋಗೋದಿಲ್ಲ, ಬುದ್ಧಿಯ ಕೊಳೆ ಹೋಗೋದಿಲ್ಲ, ಹೌದಲ್ವಾ? ಅದಕ್ಕೆ ತಂದೆಯನ್ನ ನೆನಪು ಮಾಡೋದ್ರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈಗ ಬಾಬಾ ಬಂದು ಹೇಳದ್ಮೇಲೆ ಗೊತ್ತಾಯ್ತು ತಾನೆ ನಮ್ಗೆ. ಹ ಇಲ್ಲದಿದ್ರೆ ಗೊತ್ತಿಲ್ಲ. अब पारसनाथ तुम्हारी पारस बुद्धि बना रहे हैं, तो ऐसे पारसनाथ बाबू को कितना प्यार से याद करना चाहिए. ಇಷ್ಟು ಪಾರಸನಾಥ ತಂದೆ ನಮ್ಮೆಲ್ಲರ ಮನಸ್ಸನ್ನ ಪಾರಸ ಮಾಡ್ತಿದ್ದಾರೆ, ಬುದ್ಧಿಯನ್ನ ಪಾರಸ ಮಾಡ್ತಿದ್ದಾರೆ, ಆತ್ಮವನ್ನ ಪಾರಸ ಸಮಾನ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಇಂತಹ ಪಾರಸನಾಥ ತಂದೆಯನ್ನ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ಬೇಕು ಅಂತ ಬಾಬಾ ಕೇಳ್ತಾರೆ. ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ಬೇಕು? 12 ಗಂಟೆಗೆ ಬಂದ್ರೆ ಸಾಕ? ಮಲ್ಲಿಕಕ್ಕ ಎಷ್ಟು ಗಂಟೆಗೆ ಬಂದ್ರಿ ಇವತ್ತು? ನೆಟ್ಟಿ ನೆಡ್ಲಿಕ್ಕಿತ್ತು. ನೆಟ್ಟು ಬಂದ್ರ? ಹಾ, ನೀವೇ 10:30 ಅಂದ್ರೆ 10:30 ಟಕ್ಕಂತ ಇಲ್ಲಿ ಬಂದು ಕೂತ್ಕೊಳ್ಬೇಕು. 10:30 ಯೋಗ ಅಂತ ಇಟ್ಟಿರೋದಲ್ಲ, ಅಷ್ಟು ಟೈಮ್ ಸಾಕಾಗುದಿಲ್ವಾ? 10:30 ಒಳಗ್ ಬರ್ಲಿಕ್ಕಾಗುದಿಲ್ವಾ? ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಅಚ್ಚಾ, मीठे मीठे सिखिलते बच्चों प्रति मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और नमस्ते नमस्ते नमस्ते. अच्छा, धारणೆಗೋಸ್ಕರ मुख्य सारा. फर्स्ट पॉइंट, इस कांटों की जंगल दुनिया से फूलों के बगीचे में जाने के लिए जो भी कांटे हैं उन्हें निकाल देना है. ಈ ಮುಳ್ಳಿನ ಜಗತ್ತಿಂದ ಹೂವಿನ ತೋಟಕ್ಕೆ ಹೋಗೋದಕ್ಕೋಸ್ಕರ ಏನ್ ವಿಕಾರದ ಮುಳ್ಳುಗಳಿದೆ ಅದನ್ನೆಲ್ಲ ಕಿತ್ತು 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 ಬಿಸಾಡ್ಬೇಕೀಗ, ಹೌದಲ್ವಾ? पारस बनाने वाले बाप को बड़े प्यार से याद करना है.
ನಮ್ಮನ್ನ ಪಾರಸ ಸಮಾನ ಮಾಡುವಂತಹ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡ್ಬೇಕು. ಹೇಗೆ ನೆನಪು ಮಾಡ್ಬೇಕು ಗೀತಕ್ಕ? ಪ್ರೀತಿಯಿಂದ ನೆನಪು ಮಾಡ್ಬೇಕು. सेकंड पॉइंट, इस कल्याणकारी संगम युग पर शूद्र से ब्राह्मण सो देवता बनने का पुरुषार्थ करना है. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಶೂದ್ರರಿಂದ ಬ್ರಾಹ್ಮಣ, ಬ್ರಾಹ್ಮಣರಿಂದ ದೇವತೆ ಆಗುವಂತಹ ಪುರುಷಾರ್ಥ ಮಾಡಬೇಕು. राहु की ग्रहण को उतारने के लिए विकारों का दान देना है. ರಾಹುವಿನ ಗ್ರಹಣದಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರ ವಿಕಾರಗಳನ್ನ ದಾನ ಮಾಡಬೇಕು. वरदान, संगम युग पर हर कर्म कला के रूप में करने वाले 16 कला संपन्न भव. ವರದಾನ ಕೊಡ್ತಿದ್ದಾರೆ ಬಾಬಾ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವನ್ನ ಕಲಾರೂಪದಲ್ಲಿ ಮಾಡುವಂತಹ 16 ಕಲಾ ಸಂಪನ್ನ ಆತ್ಮ ಆಗಿರಿ. ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಕಲೆಯ ರೂಪದಲ್ಲಿ ಇರ್ಬೇಕದು ಅಂತ ಬಾಬಾ ಹೇಳ್ತಾರೆ. ಒಂದು ಊಟ ಮಾಡಿದ್ರೆ ಅಲ್ಲೆಲ್ಲ ಚೆಲ್ಕೊಂಡು ರಾಡಿ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಊಟ ಮಾಡುವ ಕಲೆನೇ ಅಲ್ಲ. ಬಡಿಸ್ಬೇಕಾದ್ರೆ ಅದಕ್ಕೂ ಒಂದು ಕಲೆ ಇದೆ, ಹೌದಲ್ವಾ? ಅಲ್ಲಿ ಇಲ್ಲಿ ಚೆಲ್ಕೊಂಡು ಬಡಿಸೋದು, ಅಥವಾ ತಟ್ಟೆಗೆ ಬಡಿಸ್ಬೇಕಾದ್ರೆ ಅವ್ರದ್ದು ಎಂಜಿನ್ ತಟ್ಟೆಗೆ ಈ ಸೌಟನ್ನ ಟಕ್ಕ ಟಕ್ಕ ಅಂತ ಕುಟ್ಕೊಂಡು ಹಾಗೆ ಬಡಿಸೋರಿದ್ದಾರೆ. ಸೌಟಲ್ಲಿ ಬಡಿಸ್ಬೇಕಾದ್ರೆ ಅವ್ರದ್ದು ಎಂಜಿನ್ ತಟ್ಟೆಗೆ ಟಕ್ ಟಕ್ ಅಂತ ಕುಟ್ಟಿ ಕುಟ್ಟಿ ಬಡಿಸೋದು, ಅದು ಬಡಿಸುವ ಕಲೆ ಅಲ್ಲ ಅದು. ಹಾಗೆ ಮಾಡ್ಬಾರ್ದು, ಬಡಿಸುವ ಕಲೆ ಅಲ್ಲ ಅದು, ಅಲ್ವಾ? ಹಾಗೆ ಯಾವುದೇ ಕರ್ಮ ಮಾಡಿದ್ರು ಅದನ್ನ ಕಲೆಯ ರೂಪದಲ್ಲಿ ಇರ್ಬೇಕದು. ಅದೊಂದು ಆರ್ಟ್, ಕಲಾತ್ಮಕವಾಗಿ ಇರ್ಬೇಕು. स्लोगन, पावरफुल वह है जो फौरन परख कर फैसला कर दे. ಪವರ್ಫುಲ್ ಅಂತ ಯಾರಿಗೆ ಹೇಳಲಾಗ್ತದಂದ್ರೆ ಪರೀಕ್ಷಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದು. ಒಟ್ರಾಶಿ ಗಡ್ಬಿಡಿಯಲ್ಲಿ ನಿರ್ಧಾರ ತಗೊಳ್ಳೋರನ್ನ ಪವರ್ಫುಲ್ ಅಂತ ಹೇಳೋದಿಲ್ಲ. ಪವರ್ಫುಲ್ ಅಂತಂದ್ರೆ ಪರೀಕ್ಷಿಸಿ ನಿರ್ಧಾರ ತಗೊಳ್ಳೋದು. ಪರೀಕ್ಷಿಸಿ ನಿರ್ಧಾರ ತಗೊಂಡಾಗ ಕರೆಕ್ಟ್ ಆಗಿ ನಿರ್ಧಾರ ಸಿಗ್ತದೆ. ಗಡಿಬಿಡಿಯಲ್ಲಿ ತಗೊಳ್ಳುವ ನಿರ್ಧಾರ ಅದು ಅಗಡಂ ಬಗಡಮ್ಮೆ ಆಗಿರುತ್ತೆ ತಾನೆ. ಓಂ ಶಾಂತಿ. ಏನ್ ಹೇಳಿದ್ರು ಬಾಬಾ? ಆಗುತ್ತೆ. ಮತ್ತೆ ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳ. ಸತ್ಯಯುಗದಲ್ಲಿ ಗುರುದಶೆ ಇರ್ತದೆ, ತ್ರೇತಾಯುಗದಲ್ಲಿ ಶುಕ್ರದಶೆ, ಆಮೇಲೆ ದ್ವಾಪರ ಯುಗದ ನಂತರ ಎಲ್ಲ ಶನಿಶ್ಚರ ದಶೆ, ಮಂಗಳ ದಶೆ, ರಾಹು ದಶೆ ಎಲ್ಲ ಅಷ್ಟೇ. ಬುಧ ದಶೆ, ಶನಿಶ್ಚರ ದಶೆ, ರಾಹು ದಶೆ ನಡೀತಾ ಇದೆ ಮಕ್ಕಳಿಗೆ ಅಂತ ಬಾಬಾ ಹೇಳ್ತಾರೆ. ಪಂಚವಿಕಾರದ ದಾನ ಅಂತ ಹೇಳ್ತಾರೆ. 5 ಪೈಸೆ ಹಾಕಿ ಸಾಕು ಅಂತ ಹೇಳ್ತಾರಲ್ಲ ದಾನಕ್ಕೆ. 5 ಪೈಸೆ ಅಂದ್ರೇನು? ಪಂಚವಿಕಾರ. ಸ್ವರ್ಗಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ, ಈ ಕಲಿಯುಗಕ್ಕೆ ವೇಶ್ಯಾಲಯ ಅಂತ ಹೇಳಲಾಗ್ತದೆ. ಹೌದು, 5 ಡಿಗ್ರಿ.
ಅಚ್ಚ ಶಾಂತಿ